ಎಂದು ಕಾಣುವ ಉಲ್ಲಾಸಿದ್ದಂಗೆ ತಾನೆ. ಉಲ್ಲಾಸ್ ಏನಾಯ್ತಪ್ಪ? ಅಣ್ಣ ಯಾರೋ ಏರ್ ಬಿಟ್ಬಿಟ್ಟಿದ್ದಾರೆ, ಕೆಲ್ಸಕ್ಕೆ ಬೇರೆ ಹೋಗ್ಬೇಕು, ಫುಲ್ ಇದಾಗ್ಬಿಟ್ಟಿದ್ದಾನೆ. ಓ, ಇವಾಗ ಇಲ್ಲಿ ತುಂಬಾ ದೂರ ಇದೆಯಲ್ಲ ಪಂಚರ್ ಶಾಪು. ಅದೇ ಅಣ್ಣ, ಅದೇ ಯೋಚನೆ ಮಾಡ್ತಾ, ಅದಕ್ಕೆ ಇಲ್ಲೆಲ್ಲೋ ಒಂದು ಅರ್ಧ ಕಿಲೋಮೀಟರ್ ಇದೆಯಂತೆ, ಅದಕ್ಕೆ ತಳ್ಕೊಂಡು ಹೋಗ್ತಾ ಇದ್ದೀನಿ. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಬನ್ನಿ, ನಾನು ಸರಿ ಮಾಡ್ತೀನಿ. ಹೌದಾ? ಹೆಂಗೆ? ಎಲ್ಲದಕ್ಕೂ ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇದೆ, ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಅಲ್ಲಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನಾನು ನಿಮ್ಮ ಹರೀಶ್, ಒನ್ ಸ್ಟಾಪ್ ಸೊಲ್ಯೂಷನ್ಸ್. 2 ವೀಲರ್ ಮತ್ತು 4 ವೀಲರ್ ಅವರು ಎಲ್ಲಾದರೂ ಹೊರಗಡೆ ಹೋದಾಗ ರಸ್ತೆಯಲ್ಲಿ ಕಾಡೋದು ಒಂದೇ ಪ್ರಾಬ್ಲಮ್, ಏನಂದರೆ ಏರ್ ಹೋಗೋಂಥದ್ದು ಅಥವಾ ಪಂಚರ್ ಆಗುವಂಥದ್ದು. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ಸ್ ಅಂದರೆ, ಸೊ ಇವತ್ತಿನ ಪ್ರಾಡಕ್ಟ್ ಬಂದು ಪ್ರೋಟ್ರಾನಿಕ್ಸ್ ಕಡೆಯಿಂದ ವಾಯು 4.2 ಅಂತ ರೀಚಾರ್ಜಬಲ್ ಟೈರ್ ಇನ್ಫ್ಲೇಟರ್. ಇದು ವಿತ್ 4000 mAh ಬ್ಯಾಟ್ರಿ ಬರುತ್ತೆ. ಕಾರ್ಡೆಡ್ ಹಾಗೂ ಕಾರ್ಡ್ಲೆಸ್ ಎರಡೂ ಕೂಡ ಒಂದೇ ಡಿವೈಸಲ್ಲಿ ಸಿಗುತ್ತೆ ನಿಮಗೆ. ಸೊ ನಿಮಗೆ ಬಾಕ್ಸಲ್ಲಿ ಒಂದು ಕಂಪ್ರೆಸರ್ ಕೂಡ ಕೊಡ್ತಾರೆ. ಜೊತೆಗೆ ಕಾರ್ಡ್ಲೆಸ್ ಆಗಿ ನೀವು ಯೂಸ್ ಮಾಡಬೇಕು ಅಂದರೆ ಡೈರೆಕ್ಟ್ ಆಗಿ ಇದನ್ನು ಟೈಪ್ ಸಿ ಚಾರ್ಜರ್ ಮುಖಾಂತರ, ನೀವು ಮೊಬೈಲ್ ಚಾರ್ಜರ್ ಏನು ಯೂಸ್ ಮಾಡ್ತೀರಾ ಅದರಲ್ಲೇ ನೀವು ಇದನ್ನು ಚಾರ್ಜ್ ಕೂಡ ಮಾಡ್ಬೋದು. 3 to 4 hours ಚಾರ್ಜ್ ಮಾಡಿದ್ರೆ ಆರಾಮಾಗಿ ನಾವು ಒಂದು 4 ಬೈಕ್ಗೆ ಅಥವಾ 1-2 ಕಾರ್ಗೆ ನಾವು ಆರಾಮಾಗಿ ಇನ್ಫ್ಲೇಟ್ ಮಾಡ್ಕೋಬಹುದು. ಜೊತೆಗೆ ನಮಗೆ ಟೈಪ್ ಸಿ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಕಾರಲ್ಲಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಕಾರ್ಡೆಡ್ ಕೇಬಲ್ ಕೂಡ ಇದೆ. ಆಲ್ಮೋಸ್ಟ್ 2 meters ಕೂಡ 2 metersಗಿನ ಉದ್ದ ಬರುತ್ತೆ. ಸೊ ಹಾಗಾಗಿ ಕಾರಲ್ಲಿ ಎಷ್ಟೊತ್ತಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಸೊ ಈ ಡಿವೈಸ್ನ ನೀವು ಇಲ್ಲಿ ಪವರ್ ಬಟನ್ ಲಾಂಗ್ ಆಗಿ 3 seconds ಇಟ್ಕೊಂಡಿದ್ರೆ ಡಿವೈಸ್ ಸ್ವಿಚ್ ಆನ್ ಆಗುತ್ತೆ. ಜೊತೆಗೆ ಇಲ್ಲಿ 4 different ಮೋಡ್ಸ್ ಇದೆ. ಸೊ ಎಲ್ಲ ಎಕ್ವಿಪ್ಮೆಂಟ್ಸ್ಗೂ ಇನ್ಫ್ಲೇಟ್ ಮಾಡೋದಕ್ಕೆ ಏನೇನು ಆಕ್ಸರೀಸ್ ಬೇಕಾಗುತ್ತೆ ಅದೆಲ್ಲದನ್ನು ಇವರೇ ಕೊಟ್ಟಿರ್ತಾರೆ. ಸೊ ಈಸಿ ಯೂಸೇಜ್ ಇರುತ್ತೆ. ಇನ್ನೊಂದು ನೈಟ್ ಟೈಮಲ್ಲಿ ಕರೆಂಟ್ ಇರಲ್ಲ ಅಥವಾ ಲೈಟ್ ಇರಲ್ಲ ಸರೌಂಡಿಂಗ್ಸ್ ಅಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಎಮರ್ಜೆನ್ಸಿ ಪರ್ಪಸ್ಗೆ LED ಟಾರ್ಚ್ ಕೂಡ ಇದೆ. ಇನ್ನು ಡಿಸ್ಪ್ಲೇಯಲ್ಲಿ ಕಂಪ್ಲೀಟ್ ಆಗಿ ಪ್ರೆಷರ್ ಏನಿದೆ ಮತ್ತೆ ಪ್ರೆಷರ್ ಎಷ್ಟು ಫಿಲ್ ಆಗ್ತಾ ಇದೆ ಎಲ್ಲದನ್ನು ತೋರಿಸುತ್ತೆ. ಜೊತೆಗೆ ಇದು 15 liters per minute ಅಲ್ಲಿ ಪಂಪ್ ಮಾಡುತ್ತೆ. ಸೊ ಇದರಲ್ಲಿ ಆಟೋ ಕಟ್ ಆಫ್ ಅಂತ ಫ್ಯೂಚರ್ ಇದೆ. ಸೊ ಇದರಲ್ಲಿ ಏನಂದ್ರೆ ನೀವು ಏನು ಡಿಸೈರ್ಡ್ ಪ್ರೆಷರ್ ಸೆಟ್ ಮಾಡಿರ್ತೀರಾ ಅದು ಫಿಲ್ ಆಗ್ತಿದ್ದಂಗೆ ಆಟೋ ಕಟ್ ಆಫ್ ಆಗುತ್ತೆ. ಸೊ ನೀವು ಕಂಪ್ಲೀಟ್ ಸೂಪರ್ವಿಷನ್ ಅದ್ರ ಮೇಲೆ ಇರುವಂತ ಅವಶ್ಯಕತೆ ಕೂಡ ಇರೋದಿಲ್ಲ. ಬನ್ನಿ ಪ್ರಾಡಕ್ಟ್ ಡೆಮೋ ನೋಡೋಣ ಡೈರೆಕ್ಟ್ ಆಗಿ. ಸೊ ಈ ಇನ್ಫ್ಲೇಟರ್ ಏನಿರುತ್ತೆ ಇದನ್ನ ಪ್ಲಗ್ ಇನ್ ಮಾಡಿಬಿಟ್ಟು ನೀವು ಡೈರೆಕ್ಟ್ ಆಗಿ ಗಾಡಿ ಕನೆಕ್ಟ್ ಮಾಡಿ. ಟೈರ್ಗೆ ಕನೆಕ್ಟ್ ಕ್ಲಿಯರ್ ಆಗಿ ಮಾಡಿದ್ಮೇಲೆ ಜಸ್ಟ್ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಪಂಪಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇದರಲ್ಲೇ ಬ್ಯಾಟ್ರಿ ಲೆವೆಲ್ ಇಂಡಿಕೇಟರ್ ಇರುತ್ತೆ. ಸೊ ನಾವು ಎಷ್ಟು ಚಾರ್ಜ್ ಆಗಿದೆ, ನೆಕ್ಸ್ಟ್ ಎಷ್ಟು ಯೂಸ್ ಮಾಡ್ಕೋಬಹುದು ಅಥವಾ ಕಾರ್ಡ್ ಯೂಸ್ ಮಾಡಬೇಕಾ ಏನು ಅಂತ ಇದರಲ್ಲೇ ಗೊತ್ತಾಗುತ್ತೆ. ಸೊ ಇದು ನಾವು ಸೆಲೆಕ್ಟ್ ಮಾಡಿರೋಂಥ ಟೈರ್ ಪ್ರೆಷರು. ಸೊ ಇದು ಬೈಕ್ ಇದೆ. ಸೊ ಈಗ ಅಲ್ಲಿ ಆಲ್ರೆಡಿ ಎಷ್ಟು ಫಿಲ್ ಆಗಿದೆ ಅಥವಾ ಟೈರಲ್ಲಿ ಈಗ ಎಷ್ಟು ಪ್ರೆಷರ್ ಇದೆ ಅಂತ ಇಲ್ಲಿ ತೋರಿಸ್ತೀವಿ. ಸೊ ಪೆಟ್ರೋಲ್ ಬಂಕಲ್ಲಿ ನಮ್ಗೆ ಈಗ ಹೋಗಿದ ತಕ್ಷಣ ಕ್ಯೂ ಅಲ್ಲಿ ನಿಂತಿದ ತಕ್ಷಣ ಹಾಕ್ಬಿಡ್ತಾರೆ. ಸೊ ಬಟ್ ಅಷ್ಟು ಫಾಸ್ಟ್ ಆಗಿ ಏನಿರಲ್ಲ, ಬಟ್ ವಿತಿನ್ ಅ ಮಿನಿಟ್ ಅಲ್ಲಿ ಆರಾಮಾಗಿ ನಮಗೆ ಫಿಲ್ ಆಗ್ಬಿಡುತ್ತೆ. ಸೊ ಇವಾಗ ಕಾರ್ಡ್ಲೆಸ್ ಚೆಕ್ ಮಾಡಿದ್ವಿ, ಕಾರ್ಡೆಡ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಈ ಕಾರಲ್ಲಿ ಕಾರ್ಡ್ಲೆಸ್ ಚೆಕ್ ಮಾಡೋಣ ಅಂದ್ರೆ ಪವರ್ ಕೇಬಲ್ ಇಲ್ಲ ಇದರಲ್ಲಿ. ಬನ್ನಿ ಹಾಗೆ ಡೈರೆಕ್ಟ್ ಚೆಕ್ ಮಾಡೋಣ. ಈಗ 25.5 ಇದೆ ಪ್ರೆಷರು. ಸೊ 36 ನಾವು ಪ್ರೆಷರ್ ಇಟ್ಟಿದ್ವಿ ಕಾರಿಗೆ ನಾರ್ಮಲ್ ಆಗಿ ಬೇಕಾಗಿರೋಂಥದ್ದು. ಸೊ ಜಸ್ಟ್ ಆನ್ ಮಾಡ್ತೀವಿ. ಸೊ ನಮ್ಮ ಸೂಪರ್ವಿಷನ್ ಕಂಟಿನ್ಯೂಸ್ ಆಗಿ ಏನು ಬೇಕಾಗಲ್ಲ, ಆಲ್ಮೋಸ್ಟ್ ಎಲ್ಲ ಅದೇ ಆಟೋಮೆಟಿಕ್ ಆಗಿ ಆಟೋ ಕಟ್ ಆಫ್ ಆಗೋದ್ರಿಂದ ಸೊ ಈಸಿ ಇರುತ್ತೆ. A few moments later. ಸೊ ನೋಡಿ ಆಟೋ ಕಟ್ ಆಫ್ ಆಗಿಬಿಡುತ್ತೆ. ಸೊ ಬೈಕ್ಗಾದ್ರೆ ಆಲ್ಮೋಸ್ಟ್ 1.5 minute ಅಲ್ಲಿ ಆಗುತ್ತೆ. ಬಟ್ ಅದೇ ಕಾರ್ಗೆ ಅಂದರೆ ಆಲ್ಮೋಸ್ಟ್ ಒಂದು 3 minutes ವರೆಗೂ ತೊಗೊಳುತ್ತೆ. ಸೊ ಇದು ತುಂಬಾ ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ಆಗಿರುತ್ತೆ. ಜೊತೆಗೆ ತುಂಬ ಪೋರ್ಟೇಬಲ್ ಆಗಿರೋದ್ರಿಂದ ನಮ್ಮ ಬೈಕ್ ಡಿಕ್ಕಿಲಿ ಅಥವಾ ಸೀಟ್ ಕೆಳಗೆ ಆರಾಮಾಗಿ ಇದನ್ನ ಇಟ್ಕೋಬಹುದು. ಕಾರಲ್ಲಾದರೆ ನೀವು ಆರಾಮಾಗಿ ಹಿಂದ್ಗಡೆ ನೀವು ಸ್ಟೆಪ್ನಿ ಏನು ಇಡ್ತೀರಾ ಅಲ್ಲಾದರೂ ಇಟ್ಕೋಬಹುದು. ಜೊತೆಗೆ ಇದರ ಪ್ರಾಡಕ್ಟ್ದು ವ್ಯಾಲ್ಯೂ ಬಂದು ಜಸ್ಟ್ 1200 rupees ಒಳಗಡೆ ಸಿಗುತ್ತೆ. ಸೊ ಮಲ್ಟಿಪಲ್ ವೆಬ್ಸೈಟ್ಸಲ್ಲಿ ಮಲ್ಟಿಪಲ್ ಪ್ರೈಸಸ್ ಇದೆ. ಸೊ ಆಲ್ಮೋಸ್ಟ್ 1000 ಚಾರ್ಜ್ ಆಗುತ್ತೆ. ಇನ್ನು ಅಪ್ಡೇಟೆಡ್ ವರ್ಷನ್ಸ್ ಕೂಡ ಇದೆ. ಬಟ್ ಇದು ತುಂಬ ನಮಗೆ ಈಸಿ ಅನಿಸ್ತು, ಕನ್ವೀನಿಯಂಟ್. ಯಾಕಂದರೆ ಗಾಡಿ ಒಳಗೆಲ್ಲ ಇಡೋದಕ್ಕೆ ಹಾಗೂ ಕ್ಯಾರಿ ಮಾಡಲಿಕ್ಕೆ ತುಂಬ ಈಸಿ ಇರುತ್ತೆ. 3 to 4 hours ಚಾರ್ಜ್ ಮಾಡಿಕೊಂಡ್ರೆ ಆರಾಮಾಗಿ ನಾವು ಯಾವುದೇ ಎಮರ್ಜೆನ್ಸಿಲಿ ಕೂಡ ಯೂಸ್ ಮಾಡ್ಕೋಬಹುದು. ಈ ಪ್ರಾಡಕ್ಟ್ದು ಲಿಂಕ್ ನಾನು ಬಯೋದಲ್ಲಿ ಹಾಕಿರ್ತೀನಿ. ಈ ಪ್ರಾಡಕ್ಟ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒನ್ ಸ್ಟಾಪ್ ಸೊಲ್ಯೂಷನ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹಾಂ, ಒಳ್ಳೆ ಪ್ರಾಡಕ್ಟು. ಕೆಲ್ಸಕ್ಕೆ ಟೈಮ್ ಆಯಿತು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ,
ಒಂದು ಬಾಯಿ ವೀಲ್. ಏನಿಲ್ಲ